ಮುದ್ದೊಬ್ಬ ಮಗನನ್ನ ಕಳ್ಕೊಂಡು ಹೆತ್ತೊಡಲು ಬರೀ ಕಣ್ಣೀರು ಹಾಕೋದ ರಕ್ತನೇ ಸುರಿಸ್ತಾ ಇರುತ್ತೆ ಬಿಡಿ. ಆರೋಪಿ ನಟ ದರ್ಶನ್ಗೆ ಶಾಪ ಹಾಕಿದ್ದಾರೆ ರೇಣುಕಾ ಅವರ ತಾಯಿ. 15 ದಿನದೊಳಗೆ ಅವನು ಸಾಯ್ಲಿ ಅವನು, ನನ್ನ ಮಗ ಹೆಂಗ್ ಸತ್ತ ಅವನು ಸಾಯ್ಲಿ, ಹಂಗೆ ನನ್ನ ಮಗನನ್ನ ಕೊಂದಂಗೆ ಅವನನ್ನೂ ಸಾಯಿಸ್ಬೇಕು. ಹೆತ್ತೊಡಲಿನ ಆಕ್ರೋಶ ಇರುತ್ತೆ ಹಿಂಗೆ. ನನ್ನ ಮಗ ಆ ಸಂದರ್ಭದಲ್ಲಿ ಹೊಡೆಸ್ಕೊಂಡು ವಿಲ್ವಿಲಾ ಅಂತ ಒದ್ದಾಡಿದ್ನಲ್ಲ, ಹಂಗೆ ದರ್ಶನ್ ವಿಲ್ವಿಲಾ ಅಂತ ಒದ್ದಾಡಿ ಸಾಯ್ಬೇಕು, ಕೊಂದು ಹಾಕ್ಬೇಕು ಅವನ್ನ. ಪವಿತ್ರ ಗೌಡ ಆಕೆನ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಗಂಡ ಬರ್ತಾನೆ ಅಂತ ನನ್ನ ಸೊಸೆ ಕಾಯ್ತಾ ಇದ್ಲು, ಅವಳಿಗೇನು ಉತ್ತರ ಕೊಡ್ಲಿ? ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೆತ್ತೊಡಲು ಆಕ್ರೋಶವನ್ನು ವ್ಯಕ್ತಪಡಿಸ್ತದೆ. ಏನೂ ತಪ್ಪಿಲ್ಲ ಅವರು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರಲ್ಲಿ. ನನ್ನ ಸೊಸೆ ತುಂಬು ಗರ್ಭಿಣಿ ಕಾಯ್ತಾ ಇದ್ದಾಳೆ ಮನೆಯಲ್ಲಿ, ಗಂಡ ಬರ್ತಾನೆ ಅಂತ. ಅವಳಿಗೇನು ಉತ್ತರ ಕೊಡ್ಲಿ ನಾನು? ಅವನ್ ಸತ್ತಂಗೆ, ನನ್ನ ಮಗ ಸತ್ತಂಗೆ ದರ್ಶನ್ ಸಾಯ್ಲಿ, ಕೊಂದು ಹಾಕ್ಲಿ ಅವನ್ನ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅವನು ಸಾಯ್ಬೇಕು, ಅವನು ದರ್ಶನ್ ಪಾಪಿಗಳು ಸಾಯ್ಬೇಕು. ಮರ್ಮಾಂಗ ಹೊಡೆದು ಎದೆಗೆಲ್ಲ ಚಚ್ಚಿದ್ದಾರೆ, ತಲೆ ಬುರುಡೆ ಹೊಡೆದಿದ್ದಾರೆ, ತಲೆ ಕೋಲಲ್ಲೆಲ್ಲ ಹೊಡೆದಿದ್ದಾರೆ. ಆಫೀಸಿಗೆ ಹೋದನ್ ಕರ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ದಾರೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ಅವನನ್ನ ಯಾವ ಸ್ಥಿತಿಗೆ ತಂದಿದಾರ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ್ ಅವಳಂತ ಬಿಡ್ಬೇಕು ಅವಳನ್ನ. ನನ್ನ ಊರಿ ನನ್ನ ಮಗ ನಾನು ಕಳ್ಕೊಂಡಿದ್ದೀನಿ. ನನ್ ಸೊಸೆ ಎಂತ ಪಾಪ, ಅದು 3 ದಿವಸದಿಂದ ಅದು ಕಾಯ್ತೈತೆ. ನನ್ ಗಂಡ ಬರ್ತಾನೆ ಇವತ್ತು ಅಂತ ಕಾಯ್ತಾ ಕುಂತಿತ್ತದು ಬೆಳಗ್ಗೆ. ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು, ತನಿಖೆ ನಡೆಸ್ಬೇಕು.